ಅಮೆರಿಕ ಮಾಡ್ಬೇಕಾದ್ರೆ ಖಂಡಿತ ಇದು ಇಷ್ಟು ಮಟ್ಟಕ್ಕೆ ಹೋಗುತ್ತೆ, ಇಷ್ಟು ಯಶಸ್ವಿ ಸಿಗತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವೇನೋ ಇಲ್ಲೇ ಒಂದು ಸಿನಿಮಾ ಇಲ್ಲಿ ದೊರೆ ಥರನೇ ಇಲ್ಲೇ ಇರುತ್ತೆ ಅಂದರೆ ಅಮೆರಿಕಾಗೆ ಹೋಗಬೇಕು, ನೀನೇ ಯಾಕೆ ಹೋಗಬೇಕು, ಅಲ್ಲಿ ಹೀರೋಯಿನ್ಸ್ ಇರಲ್ವಾ, ಏನು ಸ್ಪೆಷಲ್ ನಿನ್ನಲ್ಲಿ ಅಂತ ಕ್ವಶನ್ ಕೇಳ್ತಾರೆ. ಅಮೆರಿಕಲ್ಲಿ ಫಸ್ಟ್ ಮುಹೂರ್ತದ ಶಾಟ್ ನಂದೆ. ಯಾಕೆ 30 ವರ್ಷ ಆದರೂ ಅಮೆರಿಕ ಭೂಮಿಕಾ ಅಂತಾರೆ ಅಂದರೆ, ಸೂರ್ಯ ಅಂತಾರೆ, ಶಶಾಂಕ್ ಅಂತಾರೆ ಅಂದರೆ, ಫೋನಲ್ಲಿ ಸೂರ್ಯ ಹೇಗಿದೆಯೋ ಒಂದು ಹಾಡು ಹೇಳೋ, ನಿನ್ನ ಹುಡುಗಿಗೆ ಬರ್ತಿದ್ದು, ಇಲ್ಲಿ ಬೇಜಾರು ಕಣೋ, ನಗು ಬಂದಾಗ ನಗ್ಬಿಡ್ಬೇಕು, ಅಳು ಬಂದಾಗ ಅಳಬೇಕು, ಇಲ್ಲ ಎಲ್ಲ ಎಮೋಷನ್ಸು ಸಂಡೇ ಬಾ ಅಂದರೆ ಬರತ್ತಾ ಅದು. ಎರಡಾಗಿತ್ತು. ಒಂದು ಸಿನಿಮಾ ಆದಾಗ ಯಾರಿಗೆ ಗಂಡು ಮಗು ಆದರೆ ಸೂರ್ಯ ಅಂತಿಡೋರು, ಹೆಣ್ಮಗು ಆದರೆ ಭೂಮಿಕಾ ಅಂತಿಡೋರು. ಈಗ ನನಗೆ ಎಲ್ಲಿ ಸಿಕ್ಕಿದ್ರು ಒಂದು 23, 25, 30 ವರ್ಷದವ್ರು ಸಿಕ್ಕಿದ್ರೆ, ಮೇಡಮ್ ನನ್ನ ಹೆಸರೇನು ಗೊತ್ತಾ ಅಂತಾರೆ. ಏನು ಭೂಮಿಕಾ ಅಂತ. ಓ ಹೌದಾ ಅಂದರೆ, ಯಾಕೆ ಹೇಳಿ, ನಿಮ್ಮ ಸಿನಿಮಾ ರಿಲೀಸ್ ಆಗಿತ್ತು, ನಾನು ಅವಾಗ ಹುಟ್ಟಿದ್ರು. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮೆಸೇಜ್ ಬರೋದೆ ಮೈ ಫಸ್ಟ್ ಕ್ರಶ್ ಮ್ಯಾಮ್ ಅಂತ ಕಳಿಸ್ತಾರೆ. ಯು ಆರ್ ಮೈ ಫಸ್ಟ್ ಕ್ರಶ್ ಮ್ಯಾಮ್ ಅಂತ ಕಳಿಸ್ತಾರೆ. ಸೊ ಆವಾಗ ಒಂದೊಂದು ಸತಿ ನಾಚಿಕೆ ಆಗುತ್ತೆ, ಒಂದೊಂದು ಸತಿ ಖುಷಿ ಆಗುತ್ತೆ. ಈ ವಾಷಿಂಗ್ಟನ್ಗೆ ಹೋಗ್ಬೇಕಾದ್ರೆ ನಾನು ಡೈರೆಕ್ಟ್ರು ಸಿಗ್ನಲಲ್ಲಿ ನಿಲ್ಲಿಸಿದ್ದೀವಿ, ಹಿಂದೆಯಿಂದ ಒಂದು ದೊಡ್ಡ ಕಾರ್ ಬಂದು ಸ್ಪೀಡಾಗಿ ಬಂದು ಗುದ್ದುಬಿಡ್ತು. ಆ ಕಾರ್ ಜಾಮ್ ಆಗಿರೋದು ನೋಡಿ ನಾನು ಶೋಭಾ ಅವರು ಪಿಂಚ್ ಮಾಡ್ಕೊಂಡಿದ್ದೀವಿ, ಬದುಕಿದ್ದೀವಾ ಅಥವಾ ಸ್ವರ್ಗದಲ್ಲಿದ್ದೀವಾ, ಹಿಂಗಾಗೋಗಿದೆ ಕಾರು. ಬಟ್ ನನಗೇನು ಅಂದರೆ, ಈಗ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಹೇಮಾ ಅವರೇ, ಅಮೇರಿಕಾ ಸಿನಿಮಾ, ಸೊ ಆ ಜನ್ರೇಷನಲ್ಲಿ ನೀವು ಹೇಗೆ ಅಂದ್ರೆ ಹಾರ್ಟ್ ಥ್ರೋಬ್ ಆಗ್ಬಿಟ್ಟಿದ್ರಿ, ಅಷ್ಟೊಂದು ಜನಪ್ರಿಯತೆ, ಮತ್ತೆ ಮನೆ ಮಾತಾ ಹೋಗ್ಬಿಟ್ಟಿದ್ರಿ. ಅಂದ್ರೆ ಮನೆ ಮಗಳು ತರ ಟ್ರೀಟ್ ಮಾಡ್ತಾ ಇದ್ರು ಅಲ್ವಾ? ಈಗಲೂ ಮಾಡ್ತಾರೆ. ಬಟ್ ಆಗ ಹುಡುಗೂರ್ ಅಂದ್ರೆ ನಿಮಗೆ ಅಷ್ಟು ಫಿದಾಗಿದ್ರು ಅನ್ಸುತ್ತೆ ಆ ಜನ್ರೇಷನ್ ಅಲ್ಲಿ. ಈಗಲೂ ಆ ಸಾಂಗ್ ರೀಲ್ಸ್ ಅಲ್ಲಿ ಓಡತ್ತೆ. ಎಲ್ಲಿ ನೀವು FM ಹಾಕಿದ್ರೆ ಸಾಕು, ನಿಮ್ ಫೇಸೇ ಬರುತ್ತೆ. ನಮ್ಮ ಯಾರು ನೆನಪಿಸ್ಕೊಂಡ್ರು ನಿಮ್ ಫೇಸೇ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಮೆಸೇಜ್ ಬರೋದೆ ಮೈ ಫಸ್ಟ್ ಕ್ರಶ್ ಮ್ಯಾಮ್ ಅಂತ ಕಳಿಸ್ತಾರೆ. ಯು ಆರ್ ಮೈ ಫಸ್ಟ್ ಕ್ರಶ್ ಮ್ಯಾಮ್ ಅಂತ ಕಳಿಸ್ತಾರೆ. ಸೊ ಆವಾಗ ಒಂದೊಂದು ಸತಿ ನಾಚಿಕೆ ಆಗುತ್ತೆ, ಒಂದೊಂದು ಸತಿ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತಲ್ವಾ? ಅಫ್ಕೋರ್ಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಜರ್ನಿ ಆಗಿರ್ಬೋದು, ನನ್ನ ಸಿನಿಮಾ ಮಾಡಿರೋದಾಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ನಾನು ಬಂದಿರೋ ಬ್ಯಾಕ್ಗ್ರೌಂಡ್, ಪ್ರಭಾತ್ ಕಲಾವಿದರು ಅನ್ನೋ ಒಂದು ಬ್ಯಾಕ್ಗ್ರೌಂಡೇ ಆಗಿದೆ. ನಾನು ಗೊತ್ತಿಲ್ಲದರೂ ನಮ್ಮ ತಾತ ಅವರೆಲ್ಲ ಗೊತ್ತಿರ್ತಾರೆ. ಪ್ರಭಾತ್ ಕಲಾವಿದರು ಅಂದ ತಕ್ಷಣ ಕೈ ಮುಗಿತಾರೆ, ಅದು ಎಲ್ಲರಿಗೂ ಸಿಗಲ್ಲ. ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳಬೇಕು. ಹೀಗೆ ದತ್ತಣ್ಣ ಜೊತೆ ಒಂದು ಸೀರಿಯಲ್ ಮಾಡ್ಬೇಕಾದ್ರೆ ನಮ್ಮದೇ ಒಂದು ಪ್ರೊಡಕ್ಷನ್ ಇತ್ತು, ನಾಟ್ಯ ಸಂಗಮ ಅಂತ. ನಮ್ಮ ತಂದೆಯವರೇ ಪ್ರೊಡ್ಯೂಸ್ ಮಾಡಿದರು ಉದಯ ಟಿವಿಗೆ. ಡಾನ್ಸ್ ಬಗ್ಗೆ ಒಂದು ಸೀರಿಯಲ್ ಮಾಡ್ತಿದ್ವಿ. ಅಂದರೆ NRI, ಒಂದು ಅಮೇರಿಕಾಲೇ ಹುಟ್ಟು ಬೆಳೆದಿದ್ದು ಹುಡುಗಿ ಇಂಡಿಯಾಗೆ ಬಂದು ಡಾನ್ಸ್ ಕಲಿಯೋದು, ಭರತನಾಟ್ಯ ಹೇಗೆ ಕಲಿತಾಳೆ ಅಂತ ಗುರುಗಳ ಮನೇಲೇ ಇದ್ದು ಗುರುಕುಲ ಕಾನ್ಸೆಪ್ಟ್ ಇಟ್ಕೊಂಡು ಆ ಸೀರಿಯಲ್ ಇತ್ತು. ಇದು ಯಾವಾಗ? ಇದು ಅಮೇರಿಕಾಗ ಮುಂಚೆ ಅದು ಆಗ್ಬೇಕಾದ್ರೆ ದತ್ತಣ್ಣ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ರಲ್ಲಿ. ಅವರು ನನ್ನ ವೀಡಿಯೋಸಲ್ಲಿ ಆವಾಗೆಲ್ಲ VHS ಬರ್ತಿತ್ತು. VHS ವೀಡಿಯೋನ ನಾಗ್ತಿಹಳ್ಳಿ ಚಂದ್ರಶೇಖರ್ ಕೊಟ್ಟು, ನೋಡಪ್ಪ ಇವಳು ಹೊಸ ಹುಡುಗಿ ಇದ್ದಾಳೆ, ಮಾಡ್ಬೋದೇನೋ ಅಂತ. ಅವರು ಏನು 10-15 ಜನ ಮನೆಗೆ ಬಂದರು. ನಾವೇನೋ ಇಲ್ಲೇ ಒಂದು ಸಿನಿಮಾ ಇಲ್ಲಿ ದೊರೆ ಥರನೇ ಇಲ್ಲೇ ಇರುತ್ತೆ ಅಂದರೆ ಅಮೇರಿಕಾಗೆ ಹೋಗಬೇಕು, ನಮ್ಮ ಅಪ್ಪ ಅಮ್ಮ ಮೈಸೂರಿಗೆ ನಾವು ಒಬ್ಳನ್ನೇ ಬಿಡೋಲ್ಲ, ಇನ್ನು ಅಮೇರಿಕಾಗೆ ಒಬ್ಳನ್ನೇ ಹೇಗೆ ಬಿಡೋದು? ಯಾಕೆಂದರೆ ಅಪ್ಪ ಅಮ್ಮನ ಯಾರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಜೆಟ್ ಇಲ್ಲ ಆಗ, ಈಗಿನ ಥರ ಅಲ್ಲ. ಬಜೆಟ್ ಸ್ವಲ್ಪ ಇದ್ದಿದ್ದಲ್ಲಿ ಯಾರು ಬೇಕೋ ಅಷ್ಟು ಜನನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ದತ್ತಣ್ಣ ಹೇಳಿದ್ರು, ನೀವು ಸಿನಿಮಾ ಮಾಡೋಕ್ಕೆ ಒಪ್ಕೊಂಡ್ರೆ ಕತೆ ಓಕೆನಾ ಹೇಳಿ ಅಷ್ಟೇ, ಮಿಕ್ಕಿದ್ದೆಲ್ಲ ನಂಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಆ ಮಗುನ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಕಳಿಸಿ ಅಂದರು. ಹೇಗೆ ಏನಾಯಿತು, ದತ್ತಣ್ಣ ಹೇಳಾದ್ಮೇಲೆ ಇನ್ನೇನು ಗೊತ್ತಿದ್ರಲ್ಲ ಅಂತ ನಮ್ಮ ತಂದೆ ತಾಯಿ ಒಪ್ಕೊಂಡ್ರು. ವೀಸಾ ಆಯಿತು, ವೀಸಾಗೆ ಹೋದ್ವಿ, ವೀಸಾ ಕ್ಯಾನ್ಸಲ್ ಆಯಿತು ಫಸ್ಟ್ ಒನ್ನು. ಸೆಕೆಂಡ್ ಟೈಮು ಏನು ಪೇಪರ್ಸ್ ಅದು ಇದು ಗಜಿ ಬಿಜಿ ಕೆಲಸ, ಅದು ನನಗಂತೂ ಇಷ್ಟವೇ ಆಗಲಿಲ್ಲ. ಮಾಮೂಲು ನಮ್ಮ ಇಂಡಿಯಾಲೇ ಮಾಡ್ಕೊಳ್ಳೋಣಪ್ಪ ಇದು ಅನಿಸಿತ್ತು. ತುಂಬ ಫಾರ್ಮ್ಯಾಲಿಟೀಸಲ್ಲಿ. ನೀನೇ ಯಾಕೆ ಹೋಗಬೇಕು, ಅಲ್ಲಿ ಹೀರೋಯಿನ್ಸ್ ಇರಲ್ವಾ,
ಏನು ಸ್ಪೆಷಲ್ ನಿನ್ನಲ್ಲಿ ಅಂತ ಕ್ವಶನ್ ಕೇಳ್ತಾರೆ ನನ್ನ ವೀಸಾಲಿ. ಸೊ ಐ ಹ್ಯಾಡ್ ಟು ಬಿ ಕರೆಕ್ಟಾಗಿ ಕಾಂಪ್ಲಿಕೇಟೆಡ್ ತುಂಬ ಕಾಂಪ್ಲಿಕೇಟೆಡ್. ಅಲ್ಲಿ ಬೇರೆ ವೀಸಾ ತೊಗೋಬೇಕು ನಾವು, H1 ಅಲ್ಲ, P1 P2 ಅದೇನೋ B1, ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ವೀಸಾ ಇರುತ್ತೆ. ಅವ್ರು ಕೇಳಿದ್ದಷ್ಟೇ, ಹೀರೋಯಿನ್ ಯಾಕೆ ಇಲ್ಲಿನೋಳೆ ಆಗಬೇಕು, ಅಲ್ಲಿನೋರ್ನೇ ತೊಗೊಳ್ಳಿ ಅಂತ. ಸೊ ಆವಾಗ ಇಲ್ಲ, ನಮಗೆ ನಮ್ಮ ಸಿನಿಮಾ ಅನ್ನೋದು ನಮ್ಮ ಒಂದು ಸೊಗಡು, ನಮ್ಮ ಒಂದು ವಾತಾವರಣ ಇರುತ್ತೆ, ಕನ್ನಡದ ಬಗ್ಗೆ ಇರುತ್ತೆ, ಅಲ್ಲಿ ಕನ್ನಡದ ಮುಖ ಇರಬೇಕು, ನಮ್ಮ ಕನ್ನಡತಿಯಾಗಿರಬೇಕು. ಸೊ ಅದೆಲ್ಲ ಕತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅವ್ರಿಗೆಲ್ಲನೂ, ಏನು ಕತೆ ಅಂತ ಹೇಳಬೇಕು. ಸೊ ಅದೆಲ್ಲ ಹೇಳಿದ್ಮೇಲೆ ನಮಗೆ ವೀಸಾ ಸಿಕ್ತು. ವೀಸಾ ಸಿಕ್ಬಿಟ್ಟು ಹೋದ್ವಿ. ನಾವು ಹೋಗಿದ್ದು ಏನು ಒಂದು 10 ಜನನೋ ಏನೋ. ಇಲ್ಲಿ ಸಿನಿಮಾ ಅಂದರೆ ಒಂದು 200 ಜನ. ಟಚಪ್ಗೆ ಬಾರೋ ಅಂದರೆ ಒಬ್ಬ, ಐರನ್ಗೆ ಬಾರೋ ಅಂದರೆ ಒಬ್ಬ, ಕೂದಲು ಬಾಚಕ್ಕೆ ಒಬ್ಬ, ನೀರು ತೊಗೊಳಕ್ಕೆ ಹೋದ್ವ. ಅಲ್ಲಿ ಎಲ್ಲ ನಾವೇ, ನೀರು ನಾವೇ ತೊಗೋಬೇಕು, ಅಡುಗೆನೂ ನಾವೇ ಮಾಡಬೇಕು, ಆ್ಯಕ್ಟಿಂಗು ನಾವೇ ಮಾಡಬೇಕು. ಈ ಥರ ನಮಗೆ ಇತ್ತು. ನೆಕ್ಸ್ಟ್ ಡೇ ಶೂಟಿಂಗ್ ಬಂದು ಏನು ಅಂದರೆ, ನಾನು ಮಾಡಿದ್ದು 2-3 ಸಿನಿಮಾಲಿ ಎಲ್ಲೂ ನಂದು ಮುಹೂರ್ತದ ಶಾಟ್ ನನಗಿರಲಿಲ್ಲ, ಹೀರೋಗಳದ್ದೇ ಇರ್ತಿತ್ತು. ಅಮೇರಿಕಲ್ಲಿ ಫಸ್ಟ್ ಮುಹೂರ್ತದ ಶಾಟ್ ನಂದೆ. ಖುಷಿಯಾಗೋಯ್ತು ನಿಮಗೆ? ಖುಷಿನ ಎದೆ ಬಡ್ದಾಯ್ತು ನನಗೆ, ಖುಷಿ ಇಲ್ವಾ. ಮತ್ತೆ ಯಾರಿಗೆ ಫೋನ್ ಮಾಡಿ ಹೇಳಲಿ, ಅಲ್ಲಿ ಬೆಳಗ್ಗೆ ಇಲ್ಲಿ ರಾತ್ರಿ ಇದ್ರೆ ಅಲ್ಲಿ ಬೆಳಗ್ಗೆ ಹಿಂಗೆ ಇರ್ತಾನೆ. ಆಮೇಲೆ ಫೋನ್ಗಳು ಮೊಬೈಲ್ಗಳು ಇರಲಿಲ್ಲ, ನೀವು ಫೋನು ಅದು ಏನು ಬುಕ್ ಮಾಡ್ಕೊಂಡು ಮಾಡಬೇಕಿತ್ತು ಅನ್ಸುತ್ತೆ. ನನಗೆ ಹಿಂಗೆ ನಡುಕ್ತಿದೆ. ಆಮೇಲೆ ಆಯಿತು ಮಾಡ್ಬೋಣ, ಇದು ಇಷ್ಟೇ ಬಂದಿದ್ದೀನಿ ಇನ್ನೇನಂತೆ ಅಂದ್ಬಿಟ್ಟು, ಏನಿಲ್ಲ ಫೋನಲ್ಲಿ, ಸೂರ್ಯ ಹೇಗಿದೆಯೋ ಒಂದು ಹಾಡು ಹೇಳೋ ಅಂತ ಒಂದು ಗುಲಾಬಿ ಫ್ಲವರ್ಸ್ ಇರುತ್ತೆ, ಅದ್ರ ಮುಂದೆ ನಿಂತ್ಕೊಂಡು ನಾನು ಸೂರ್ಯನ ಜೊತೆಗೆ ಮಾತಾಡೋದು. ಒಂದು ಹಾಡು ಹೇಳೋ, ನಿನ್ನ ಹುಡುಗಿಗೆ ಬರ್ತಿದ್ದು, ಇಲ್ಲಿ ಬೇಜಾರು ಕಣೋ ಅಂತ ನ್ಯಾಚುರಲ್ಲಾಗಿ ಮಾತಾಡೋದು. ಆಮೇಲೆ ಸೊ ಅದು ಮಾಡಿಬಿಟ್ಟೆ, ಫಸ್ಟ್ ಶಾಟ್ ಮಾಡಿಬಿಟ್ಟೆ. ಅವಾಗ ಒಂದು ಸ್ವಲ್ಪ ಹಬ್ಬ ಬದುಕ್ದೆ ಅಂತ ಅನಿಸ್ತು. ಮೇನ್ ನಮ್ಮದು ಕತೆ ಅಂದರೆ ಏನು ಅಂದರೆ, ಅಮೇರಿಕಾಲಿ ಕತೆನೇ ಹೀರೋ. ಕತೆ ಇಲ್ಲ ಅಂದರೆ ಇಲ್ಲ. ಇವತ್ತಿಗೂ ನನ್ನ ಅದೇ ಹೇಳಿದೆ, ಯಾಕೆ 30 ವರ್ಷ ಆದರೂ ಅಮೇರಿಕಾ ಭೂಮಿಕಾ ಅಂತಾರೆ ಅಂದರೆ, ಸೂರ್ಯ ಅಂತಾರೆ, ಶಶಾಂಕ್ ಅಂತಾರೆ ಅಂದರೆ, ಕತೆ ಯಾವುದು ಇದು ಈ ಥರ ಆಗಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಲ್ಲ. ಪಕ್ಕದ ಮನೆ ಹುಡುಗಿ ಅಂತ ಅನ್ಸುತ್ತೆ ನಾನು ನೋಡಿದ್ರೆ, ರಮೇಶ್ ಅವ್ರನ್ನ ನೋಡಿದ್ರೆ ಪಕ್ಕದ ಮನೆ ಹುಡುಗ ಅನಿಸುತ್ತೆ. ಕತೆ ನಮ್ಮಲ್ಲೇ ಯಾರ್ದೋ ಒಬ್ರದ್ದು ಆಗಿದೆ ಅಂತ, ಯಾವುದು ಆರ್ಟಿಫಿಷಿಯಲ್ ಅನಿಸಲ್ಲ, ನಿಜವಾಗ್ಲೂ ನಡೆದಿರೋ ಕತೆಗಳು ಕೆಲವುದೆಲ್ಲ. ಇಲ್ಲಿಂದ ಅಮೇರಿಕಾಗೆ ಹೋಗ್ತಾರೆ, ಅಲ್ಲಿ ಓದೋಬೇಕಾದ್ರೆ ಕಷ್ಟ ಆಗುತ್ತೆ, ಹೆಂಡತಿಗೆ ಕೆಲಸ ಇರಲ್ಲ, ಪಕ್ಕದ ಮನೆಗೆ ಹೋದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು, ಫೋನ್ ಮಾಡಿಬಿಟ್ಟು ಹೋಗಬೇಕು, ಇದೆಲ್ಲ ನಡೀತಿತ್ತಾಗ. ಹೌದು, ಆ ಪಿಕ್ಚರ್ನ ಆ ಸಿನಿಮಾ ಎಲ್ಲರ ಮುಂದೆ ತೆರೆದಿದ್ದು. ಸೊ ಎಲ್ಲರೂ ಅಯ್ಯೋ ಈ ಇನ್ಸಿಡೆಂಟ್ ನಂಗಾಗಿದೆಯಲ್ಲ, ಅಯ್ಯೋ ಹೌದು ನನಗೂ ಹಿಂಗಾಗಿತ್ತು, ಆ ಥರ ನೈಜತೆ ಇರೋದ್ರಿಂದ ಅದು ನಮ್ಮ ಕತೆ, ನಮ್ಮ ಪಕ್ಕದ ಮನೆ ಕತೆ ಅನಿಸುತ್ತೆ. ಆದ್ರಿಂದನೇ ಇವತ್ತಿಗೂ ಆ ಸಿನಿಮಾ ಮನಸ್ಸಲ್ಲಿ ಕೂತಿರೋದು ಕಾರಣ, ಕಥೆನೇ ಹೀರೋ ಅಲ್ಲಿ. ಸೊ ಕತೆ ಚೆನ್ನಾಗಿದ್ರೆ ಎಂಥ ಸಿನಿಮಾ ಆದರೂ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹೋದ್ವಿ, ಶೂಟಿಂಗ್ ಮಾಡ್ತಾ ಇದ್ವಿ. ನಂದು ರಮೇಶ್ದು ಮಾತ್ರ ಶೂಟಿಂಗ್ ನಡೀತಿತ್ತಲ್ಲಿ. ಒಂದು 4-5 ದಿನ ಆಯ್ತಮ್ಮ, 5ನೇ ದಿನನೇ ಏನೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ಟೆ. ನನಗಾಗಲ್ಲ, ನನಗೆ ಹೋಮ್ ಸಿಕ್ ಆಗಿದೆ, ನಮ್ಮ ಅಪ್ಪ ಅಮ್ಮ ಬೇಕು, ನನ್ನನ್ನು ಕಳಿಸ್ಬಿಡಿ. ಏನು ನನಗೆ ನಿದ್ದೆ ಇಲ್ಲ. ರಾತ್ರಿ ಇವತ್ತು ಬೆಳಗ್ಗೆ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ ಶೂಟಿಂಗ್ ಮುಗಿಸ್ತಿದ್ವಿ. ರೂಮ್ಗೆ ಹೋಗ್ತಿದ್ವಿ, ಬ್ರಷ್ ಮಾಡಿ ಸ್ನಾನ ಮಾಡಿ ಬಾ, ಅಲ್ಲೇ ಊಟ, ಅಲ್ಲೇ ತಿಂಡಿ, ಇವ್ರದ್ದು ಶೂಟ್ ಅಂದರೆ ಹಿಂಗೆ ನಿದ್ದೆ ಮಾಡು, ನನ್ನ ಶೂಟ್ ಆಗ್ಬೇಕಾದ್ರೆ ಅವ್ರು ನಿದ್ದೆ ಮಾಡು. ಲಿಮಿಟೆಡ್ ಡೇಸ್ ಇತ್ತು, ಲಿಮಿಟೆಡ್ ಡೇಸ್. ಇಲ್ಲಿನ ಥರ ಅಲ್ವಲ್ಲ, ಒಂದೊಂದು ದಿನಕ್ಕೂ ಒಂದೊಂದು ಇಷ್ಟು ಡಾಲರ್ಸ್ ಅಂತ ಹೋಗ್ತಿತ್ತು. ಸೊ 5ನೇ ದಿನಕ್ಕೆ ಜೋರು ಹತ್ಬಿಟ್ಟು, ನಂಗೆ ನಿಮ್ಮ ಸಿನಿಮಾನೂ ಬೇಡ, ಯಾವ ಅಮೇರಿಕಾನೂ ಬೇಡ, ನಂಗೆ ಮನೆಗೆ ಕಳಿಸ್ಬಿಡಿ, ನಂಗೆ ಬೆಂಗಳೂರು ಬೇಕು, ನಂಗೆ ಅನ್ನ ಸಾರು ಬೇಕು. ಜೋರ ಕಲೆಕ್ಷನ್ ಮಾಡಿದೆ. ಫಾರ್ಚುನೇಟ್ಲಿ ಅವತ್ತು ಹೇಮಾ ಅವರು ಅಮೆರಿಕಾಗ ಹೋಗ ಅನ್ನ ಸಾರು ಬೇಕು ಅಂತ ಅಲ್ವಾ, ನೀವು ಬೆಂಗಳೂರು ಬಿಟ್ಟು ಹೋಗಿ ಗೊತ್ತಾಗತ್ತೆ, ಒಂದು ವಾರಕ್ಕೆ ಪಿಜ್ಜಾ ಬರ್ಗರ್ ಅಂತೆಲ್ಲ ಇತ್ತು, ಬಟ್ ನಮ್ಮ ಅನ್ನ ಸಾರು ಇರಲಿಲ್ಲ. ಮನೆ ಅನ್ನ ಸಾರು ಇಲ್ಲ. ನಾವು ಬೆಳಗ್ಗೆ ಅಂದರೆ ಅನ್ನ ಸಾರುಲೇ ಹುಟ್ಟು ಬೆಳೆದವ್ರು ನಾವು ತಿಂದ್ಕೊಂಡು. ಅಲ್ಲೋಗಿ ರೋಟಿ ತಿನ್ನು, ಕರಿ ತಿನ್ನು, ಇನ್ನೇನೋ ತಿನ್ನು, ಸೀರಿಯಲ್ ತಿನ್ನು, ಓಕೆ ಏನೋ ಹೊಟ್ಟೆ ತುಂಬಿಸ್ಬೇಕಾಯ್ತು. ಬಟ್ ಒನ್ ಟೈಮಲ್ಲಿ ಏನಾಗುತ್ತೆ, ನಿದ್ದೆ ಇಲ್ಲ, ಊಟ ಸರಿಗಿಲ್ಲ ಅಂದರೆ ಯಾವ ಕೆಲಸವೂ ಬೇಡ, ಯಾವ ಅವಾರ್ಡು ಬೇಡ, ಹೋಗಪ್ಪ ನಮ್ಮ ದೇಶ ಕೊಟ್ಟೋಗೋಣ ಅನಿಸ್ಬಿಡತ್ತೆ. ಅವತ್ತು ಶಶಾಂಕ್ ಅಂದರೆ ಅಕ್ಷಯ್ ಬಂದಿದ್ದ ದಿನ ಊರಿಗೆ, ಅವನದು ಸೀನ್ಸ್ ತೆಗಿತಿದ್ರು.
ತಗೋ ಸೇಮ್ ನಾಳಕ್ಕೆ ಶುರು ಮಾಡು. ರಮೇಶ್ ಅವ್ರು ಕರ್ಕೊಂಡೋಗಿ ಒಂದು ರೌಂಡ್ ಹೊಡಿಸಿ, ಓಕೆ ಒಂದು ಯಾವುದೋ ಒಂದು ಐಸ್ ಕ್ರೀಮ್ ಏನೋ ಸಿಕ್ತು ಅದನ್ನು ಕೊಡಿಸಿ, ಇದು ತಿಂದಿರೋ ಕೂಲಾಗು, ಬೇಗ ಶೂಟಿಂಗ್ ಮುಗಿದ ತಕ್ಷಣ ನೀನು ನನ್ನ ಮನೆ ಈ ಮಕ್ಳಿಗೆ ಹೇಳಲ್ವಾ, ಸ್ಕೂಲ್ ಮಕ್ಳಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಅಳ್ಬೇಡಮ್ಮ, ಹಂಗೆ ಹೇಳಿದ್ದಾರೆ, ಅಳ್ಬೇಡಮ್ಮ ನಿನ್ನ ಸರಿಯಾಗತ್ತೆ ಅಂತ ಹೇಳಿ ದೆನ್ ಶೂಟಿಂಗ್ ಶುರು. ಲಕ್ಕಿ ನೋಡಿ, ಶಿವರಾಜ್ ಕುಮಾರ್ ಅವರು ಮಗು ತರ ನಿಮಗೆ ಟ್ರೀಟ್ ಮಾಡಿದ್ರು, ಇವರು ಅಷ್ಟೇ ಎಲ್ಲರೂ ಹಂಗೆ ಆ ಥರ ಟ್ರೀಟ್ ಮಾಡಿರೋದ್ರಿಂದ ನನಗೆ ಬಿಂದಾಸಾಗಿ ಆ್ಯಕ್ಟ್ ಮಾಡೋಂಗಾಯ್ತು. ಬರ್ತಾ ಬರ್ತಾ ಇನ್ನು ನಮಗೆಲ್ಲೂ ಸ್ಕ್ರಿಪ್ಟ್ ಕೊಟ್ಟಿರಲಿಲ್ಲ, ನನಗೆ ಫುಲ್ ಕತೆ ನಮ್ಗೆ ಹೇಳಿರಲಿಲ್ಲ. ಅವತ್ತಿಂದ ಏನು ಮಾಡ್ತಿದ್ವೋ ಆಗ ಕತೆ, ಇವತ್ತು ಈ ಸೀನ್ಸ್ ಇದೆ, ಹಿಂದೆ ಹಿಂಗಾಗಿರತ್ತೆ, ಮುಂದೆ ಹೀಗಾಗತ್ತೆ, ಅಷ್ಟೇ ಮಾತ್ರ ಹೇಳ್ತಾ ಇದ್ದಿದ್ದು. ಒಂದೊಂದೇ ಆಯಿತು. ವಾಷಿಂಗ್ಟನ್ನಿಗೆ ಬಂದ್ವಿ, ಬೇರೆ 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 ಊರಲ್ಲಿ ಇರ್ತಿದ್ವಿ. ಇವತ್ತು ಈ ಊರು, ರಾತ್ರಿ ಮಲ್ಕೋ, ಬಸ್ಸಲ್ಲಿ ಹೋಗು, ಬಸ್ಸಲ್ಲೇ ಮಲ್ಕೋ, ಇನ್ನೊಂದು ಲಂಬಾಣಿಗಳ ಸಂಸಾರ ಥರ ಆಗೋಗಿತ್ತು. ಸರಿ ವಾಷಿಂಗ್ಟನ್ಗೆ ಹೋಗ್ಬೇಕಾದ್ರೆ ನಾನು, ಡೈರೆಕ್ಟ್ರು ಮತ್ತು ಡೈರೆಕ್ಟ್ರ್ ಹೆಂಡತಿ ಶೋಭಾ ಅವರು ಒಂದು ಕಾರಲ್ಲಿ, ಒಬ್ಬರು ನಮ್ಮ ಕರ್ಕೊಂಡು ಶಶಿಕಲಾ ಅಂತ ಕರ್ಕೊಂಡು ಹೋಗ್ತಿದ್ರು. ಶೂಟಿಂಗಿಗೆ ಮಾಲ್ ಬುಕ್ ಮಾಡಿದರು, ಮಿಕ್ದವರೆಲ್ಲ ಅಲ್ಲಿದ್ದರು. ನಾವು ಹೋಗ್ತಾ ಇರ್ಬೇಕಾದ್ರೆ ಸಿಗ್ನಲಲ್ಲಿ ನಿಲ್ಲಿಸಿದ್ದೀವಿ, ಹಿಂದೆಯಿಂದ ಒಂದು ದೊಡ್ಡ ಕಾರ್ ಬಂದು ಸ್ಪೀಡಾಗಿ ಬಂದು ಗುದ್ದುಬಿಡ್ತು. ನಮಗೆ 5 ನಿಮಿಷ ಆದಮೇಲೆ ಆಚೆ ಬರೋಕ್ಕಾಗ್ತಿಲ್ಲ, ಒಬ್ಬೊಬ್ಬರನ್ನೇ ಎಳಿತಾ ಇದ್ದಾರೆ. ಆ ಕಾರ್ ಜಾಮ್ ಆಗಿರೋದು ನೋಡಿ ನಾನು ಶೋಭಾ ಅವರು ಪಿಂಚ್ ಮಾಡ್ಕೊಂಡಿದ್ವಿ, ಬದುಕಿದ್ದೀವಾ ಅಥವಾ ಸ್ವರ್ಗದಲ್ಲಿದ್ದೀವಾ, ಹಿಂಗಾಗೋಗಿದೆ ಕಾರು. ಬಟ್ ನಮ್ಗೆ ಯಾವುದು ಡ್ಯಾಮೇಜ್ ಆಗಿಲ್ಲ. ಬಟ್ ನನಗೇನು ಅಂದರೆ ಮೂಕೇಟು ಅಂತಾರಲ್ಲ, ಒಳಗೆ ಏಟು ಬಿದ್ದುಬಿಟ್ಟಿದೆ. ಹೀಗೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಅಷ್ಟು ಕಣ್ಣಲ್ಲಿ ದಡ 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 ನೀರು ಬರ್ತಿದೆ. ಜನ ಎಲ್ಲ ಕೇಳ್ತಾರೆ, ಇದು ಆಕ್ಸಿಡೆಂಟಾ, ಸ್ಪಾಟ್ ಡೆತ್ತಾ ಒಳಗಿರೋರು ನಮ್ಮನ್ನೇ ಕೇಳ್ತಾ ಇದ್ದಾರೆ. ಅಷ್ಟು ಸಿವಿಯರ್ ಆಕ್ಸಿಡೆಂಟ್ ಆಯಿತು. ತಕ್ಷಣ ಫಸ್ಟ್ ಏಡ್ ಮಾಡಿಕೊಂಡು ಮಾಲ್ಗೆ ಹೋದ್ವಿ. ಅಲ್ಲಿ ಕತೆ ಹೇಳಿದ್ಮೇಲೆ ಆಳಕ್ಕೆ ಶುರು ಮಾಡಿ ನನ್ನ ಕಣ್ಣಲ್ಲಿ ನೀರು, ಐ ಕುಂಟ್ ಕಂಟ್ರೋಲ್. ಪೇನ್ಗೆ ಬರ್ತಾನೆ ಇದೆ. ಒಂದು ನಮ್ಮ ದೇಶ ಅಲ್ಲ, ಒಂದು ಅಮ್ಮ ಇಲ್ಲ, ಅಮ್ಮ ಅಂತ ತಬ್ಕೊಂಬಿಟ್ಟು ಹೇಳ್ಬಿಟ್ರೆ ಅಷ್ಟು ನೋವು ಹೊಟ್ಟೋಗುತ್ತೆ. ಅಮ್ಮ ಇಲ್ಲ, ಏನು ಮಾಡಲಿ, ಕಣ್ಣಲ್ಲಿ ಇಲ್ಲ. ಕೊನೆಗೆ ಕ್ಯಾಮ್ರಾಮ್ಯಾನು, ನಾನು ಕ್ಯಾಮ್ರಾ ಮುಟ್ಟೋದೇ ಇಲ್ಲ. ಆ ಮಗು ಅಷ್ಟು ಅಳ್ತಿದೆ, ನಾಳೆ ಮಾಡ್ಕೊಳ್ಳೋಣ, ಏನು ಜೀವ ಏನು ಹೋಗಲ್ಲ, ಆ ಮಗು ರೆಸ್ಟ್ ತಗೊಳ್ಳಿ, ಇವತ್ತು ನಾವು ಕ್ಯಾಮ್ರಾ ಮುಟ್ಟಲ್ಲ ಅಂತ ಅವ್ರು ಬೇರೆ. ಆಮೇಲೆ ಡೈರೆಕ್ಟ್ರು ಬಂದ್ಬಿಟ್ಟು, ನೋಡಮ್ಮ, ಮಾಲ್ಗೆ $1000 ಕಟ್ಟಿದ್ದೀವಿ. ಅವಾಗ $1000 ಅಂದರೆ ದಂಡಿಗೆ ಅಲ್ವಾ. ಪರ್ಮಿಷನ್ ಎಲ್ಲ ತಗೋಬೇಕಂದ್ರೆ ಕ್ಯಾನ್ಸಲ್ ಮಾಡಂಗಿದ್ರೆ ಮಾಡಿಬಿಡು, ನಿನ್ನ ಕೈಲಿದೆ. ಶೂಟಿಂಗ್ ನಿಂದೊಬ್ಳದೇ, ಅವತ್ತು ನಂದೊಬ್ಳದೇ ಇತ್ತು. ಅದೇ ದಿನ ಅದೇ ನಂದೊಬ್ಳದೇ. ಈ ಶೂಟಿಂಗ್ ಮಾಡಲ್ಲ ಅಂದರೆ ಕ್ಯಾನ್ಸಲ್ ಮಾಡಿ ರೂಮ್ಗೆ ಹೋಗೋಣ, ನಾಳೆ ಬರೋಣ, ಎಗೇನ್ ಐ ಹ್ಯಾವ್ ಟು ಪೇ $1000. $1000 ಪ್ರೊಡ್ಯೂಸರ್ಗೆ ಲಾಸು ಅಂದರು. ಏನು ಹೇಳ್ತೀರಾ ನೀವು? ಇಲ್ಲ, ನಾನು ಮನೆಗೆ ಹೋಗ್ತೀನಿ ಅನ್ನೋಕ್ಕಾಗಲ್ಲ, ಕಮಿಟ್ಮೆಂಟ್. ಎಸ್, ನನ್ನಿಂದ ಒಂದು $1000 ಖರ್ಚಾಗತ್ತೆ ಅಂದರೆ, ವೇಸ್ಟ್ ಆಗುತ್ತೆ ಅಂದರೆ ಪ್ರೊಡ್ಯೂಸರ್ ಮುಖನೂ ನಾವು ನೋಡಬೇಕು. ಹೌದೌದು. ಇಲ್ಲ, ನಾನು ಮಾಡ್ತೀನಿ ಅಂದೆ. ಅದಲ್ಲಿ 2 ಶಾರ್ಟಲ್ಲಿ ಹಿಂಗೆ ಕುಂಟ್ಕೊಂಡೆಲ್ಲ ಬಂದಿದ್ದೀನಿ, ತಡಿಯೋಕ್ಕಾಗ್ತಿಲ್ಲ. ಸಿನಿಮಾದಲ್ಲಿ ಗೊತ್ತಾಗುತ್ತೆ, ನೀಟಾಗಿ ನನಗಂತೂ ಗೊತ್ತಾಗತ್ತೆ. ಮಾಲಲ್ಲಿ ಇಳ್ಕೊಂಡು ಬರ್ಬೇಕಾರೆ ಶಶಾಂಕ್ನ ಮೀಟ್ ಮಾಡ್ತೀನಿ. ಆಮೇಲೆ ನಾನು ಸೇಲ್ಸ್ಗೆಲ್ಲ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲ, ಅವಾಗೆಲ್ಲ ಆ ಸೀನ್ ಅವಾಗಲೇ ಮಾಡಿದ್ದು. ಆ್ಯಂಡ್ ಇನ್ನೊಂದು ದಿನ ಅವತ್ತು ಫುಲ್ ಅಳೋಸಿನೇ, ಒಂದು ಚೂರು ಗ್ಲಿಸ್ರಿನ್ ಇಲ್ಲ, ಓ ಅಂತ ಆಟೋಮೆಟಿಕಲಿ ಸುರಿತಾ ಇತ್ತು ಅನ್ಸುತ್ತೆ ಕಣ್ಣೀರದಾರೆ. ಫುಲ್ ಡೇ ಶೂಟ್ ಮಾಡಿದ್ಮೇಲೆ ಏನೋ ನನಗೆ ತೃಪ್ತಿ ಏನು ಅಂದರೆ, ಇವಾಗ ನೆನೆಸ್ಕೊಂಡ್ರೆ ಒಂದು ಕಲಾವಿದೆ ಆಗಿ ನನ್ನ ಕೆಲಸ ಏನಿತ್ತು ಅದನ್ನ ಮಾಡಿದೆ. ಒಬ್ರಿಗೆ ತೊಂದರೆ ಕೊಡಿದೆ, ಒಬ್ರಿಗೆ ಲಾಸ್ ಮಾಡಿದೆ. ನೋವು ತುಂಬ ನೋವು ತಟ್ಕೊಂಡು ಮಾಡಿದ್ದೀನಿ. ಆ ನೋವೇನು ಅಂತ ನಂಗೆ ಗೊತ್ತು. ಬಟ್ ಒಂದು ಕಲಾವಿದೆ ಆಗಿ ಕಷ್ಟ ಸಹಿಷ್ಣುತೆ ಬರಬೇಕಲ್ಲ, ಹೌದು, ವಿಲ್ ಪವರ್ ಬರಬೇಕು. ಅದನ್ನು ನಾನಲ್ಲಿ ಪ್ರೂವ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ ನೋವೆಲ್ಲ ನನಗೆ ಕೊಡ್ತು, ನನಗೆ ಗಿಫ್ಟ್ ಕೊಟ್ಬಿಡ್ತು. ನಾನು ಅವಾಗ ಕಷ್ಟಪಟ್ಟು ಮಾಡಿದ್ದಕ್ಕೆ ಜನ ಇವತ್ತಿಗೂ 30 ವರ್ಷ ಆದರೂ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಅವಾರ್ಡ್ ಆದರೆ ಇದಕ್ಕಿಂತ ಇನ್ನೇನು ಬೇಕು? ಸೊ ಆ ಸಿನಿಮಾ ರಿಲೀಸ್ ಆದ ನಂತರ ಸೊ ಜನರು ಹೊರಗಡೆ ಹೋದಾಗ ಹೇಗೆ ಹೇಳಿದ್ರಿ? ಭೂಮಿಕಾ ಅಂತಲೇ ಕರಿತಿದ್ರ? ಹೌದು, 2 ಆಗಿತ್ತು. ಒಂದು ಸಿನಿಮಾ ಆದಾಗ ಯಾರಿಗೆ ಗಂಡು ಮಗು ಆದರೆ ಸೂರ್ಯ ಅಂತಿಡೋರು, ಹೆಣ್ಮಗು ಆದರೆ ಭೂಮಿಕಾ ಅಂತಿಡೋರು. ಈಗ ನನಗೆ ಎಲ್ಲಿ ಸಿಕ್ಕಿದ್ರು ಒಂದು 23, 25, 30 ವರ್ಷದವ್ರು ಸಿಕ್ಕಿದ್ರೆ
ಮೇಡಮ್ ನನ್ನ ಹೆಸರೇನು ಗೊತ್ತಾ ಅಂತಾರೆ. ಏನು ಭೂಮಿಕಾ ಅಂತ. ಓ ಹೌದಾ ಅಂದರೆ ಯಾಕೆ ಹೇಳಿ, ನಿಮ್ಮ ಸಿನಿಮಾ ರಿಲೀಸ್ ಆಗಿತ್ತು, ನಾನು ಅವಾಗ ಹುಟ್ಟಿದ್ರು. ಒಂದು ಏನಿಲ್ಲ ಅಂದರೂ ಒಂದು 100-150 ಜನ ನಾನು ಮೀಟ್ ಮಾಡಿದ್ದೀನಿ. ಆ ಟೈಮಲ್ಲಿ ಹುಟ್ಟಿರೋ, ಆ ವರ್ಷದಲ್ಲಿ ಹುಟ್ಟಿರೋ ಮಕ್ಕಳಿಗೆಲ್ಲ ಭೂಮಿಕಾ ಅಂತ ಇಟ್ಟಿದ್ದಾರೆ. ಸೊ ಆ ರೇಂಜಲ್ಲಿ ಭೂಮಿಕಾ ಅನ್ನೋರೆಲ್ಲ ನಿಮ್ಮ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿ ಆ್ಯಂಡ್ ನನ್ನ ಹೆಸರು ನಂಗೆ ಮರ್ತೋಗಿತ್ತು. ಭೂಮಿಕಾ ಅಂತಲೇ ಕರೆಯೋರು. ನಮ್ಮ ಮನೇಲಿ ಮಾತ್ರ ಹೇಮ ಅನ್ನೋರು, ಎಲ್ಲೋದ್ರು ಭೂಮಿಕಾ. ಸೊ ನಾನು ಭೂಮಿಕಾ ಅಂದರೆ ಹಿಂತಿರುಗಿ ನೋಡ್ತಿದ್ದೆ. ಸೊ ಅಷ್ಟು ಅಭ್ಯಾಸ ಆಗೋಗಿತ್ತು ಭೂಮಿಕಾ ಅಂತ. ಆ ಸಿನಿಮಾಲಿ ಒಂದೊಂದು ಚಾಲೆಂಜ್ ಇತ್ತು. ಬೇರೆ ಬೇರೆ ಊರಿಗೆ ಹೋದ್ವಿ, ನಿದ್ದೆ ಇದು ಇಲ್ಲ. ಒಂದು ಕಡೆ ಅಂತೂ ಮನೆ ಬಿಟ್ಟು ಬಂದ್ಬಿಟ್ಟಿರ್ತೀನಿ ಲಗೇಜ್ ತೊಗೊಂಡು. ಫೋನ್ ಮಾಡ್ತೀನಿ ಸೂರ್ಯಂಗಿಲ್ಲಿ, ಸೂರ್ಯ ಅಂತ ಫೋನ್ ಮಾಡ್ತೀನಿ. ಅವ್ನಿಗಿಲ್ಲಿ ರಾತ್ರಿ ಆಗಿರುತ್ತೆ. ನನ್ನ ಕಷ್ಟ ಹೇಳ್ಕೋಬೇಕು ಆದರೆ ಹೇಳ್ಕೋಬಾರ್ದು ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಡ್ತೀನಿ. ಈಗ ಯಾವಾಗಾದರೂ ಇವರು ರಮೇಶ್ ಅರವಿಂದ್ ಅವ್ರು ಸಿಕ್ಕಿದ್ರೆ ನಗ್ತಾರ ನೆನಪಿಸ್ಕೊಂಡು? ಅಫ್ಕೋರ್ಸ್ ನಗದೇನು, ನಾವು ಅಷ್ಟು ನಮ್ಮದು ಪ್ರೆಷಸ್ ಮೆಮೊರೀಸ್ ಅದೆಲ್ಲ ಹೇಳ್ಬೇಡಿ ಅಂತ ಹೇಳಿದ್ದೀನಿ. ಯಾರಿಗೂ ನೀವು ಯಾರಿಗೂ ಹೇಳ್ಬೇಡಿ, ಎಲ್ಲರೂ ನೋಡ್ತಾರಷ್ಟೇ, ಹೇಳಲ್ಲ ನಾವು. ಇಲ್ಲ ಅವಾಗ ಅಷ್ಟು ಇವಾಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಅವಾಗ ಇರಲಿಲ್ಲ ನನಗೆ. ಒಂದು ಹೋಮ್ ಸಿಕ್ಕು, ಒಂದು ಅದೇ ಊಟದ್ದು ಅಪ್ಪ ಅಮ್ಮ ಜೊತೆಗಿಲ್ಲ ಅನ್ನೋದೆಲ್ಲ ಹೊಸದಲ್ವಾ. ಬಹಳಷ್ಟು ಪಾಠನೂ ಕಲ್ತ್ರಿ ಅಂದರೆ ಟೀಮ್ ಹಾಗಿತ್ತು. ಚಂದ್ರಶೇಖರ್ ನಾಟ್ತಿಹಳ್ಳಿ ಅವರಂತೂ ಮಗಳನ್ನ ಥರ ನೋಡ್ಕೊಳ್ಳೋರು. ನನ್ನ ಮಗಳೇ ಬಾರೆ ಅಂತಲೇ ಕರಿತಾ ಇದ್ದಿದ್ದು ನನ್ನ. ಸೊ ಅಷ್ಟು ಮಗು ಥರ ನೋಡ್ಕೊಂಡಾಗ, ಮಗಳು ಅಂತ ನೋಡ್ಕೊಂಡಾಗ ಫ್ಯಾಮಿಲಿ ಥರ ಇತ್ತು ನನಗೆ. ಆಮೇಲೆ ನನ್ನ ಅಷ್ಟು ಮಿಸ್ ಮಾಡೋದು ಮರ್ತೇ ಬಿಟ್ಟೆ ನಾನು. ಇಲ್ಲೇ ನಂಗೆ ಆ ಪ್ರೀತಿ ಸಿಗ್ತಿದೆ ಅಂದಾಗ ಮನೆಗೆ ಹೋಗಬೇಕು, ಹೋಮ್ ಸಿಕ್ ಕೊಟ್ಟೋಯ್ತು ನನಗೆ. ಆ್ಯಂಡ್ ರಾತ್ರಿ ಹೊತ್ತು ಅಮ್ಮ ಅಪ್ಪ ಹತ್ರ ಮಾತಾಡ್ತಿದ್ದೆ, 2 ದಿನಕ್ಕೊಂದ್ಸತಿ ಮಾತಾಡ್ತಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಅಲ್ಲೇ ಇದ್ಲು, ಅದರಿಂದ ಅಕ್ಕ ಅಲ್ಲಿದ್ದಾಳೇನೋ ಧೈರ್ಯ, ಅಕ್ಕನ ಜೊತೆ ಮಾತಾಡ್ತಿದ್ದೆ. ಸೊ ಇದೆಲ್ಲ ಆಗ್ತಿತ್ತು. ಸೊ ಅಮೆರಿಕಾ ಸಿನಿಮಾ ನೆನಪಿಸ್ಕೊಂಡ ತಕ್ಷಣ ನೆನಪಾಗೋ ಅಂತ ಡೈಲಾಗ್ ಯಾವುದು ನಿಮಗೆ? ತುಂಬ ಇದೆ. ಎಲ್ಲ ಎಮೋಷನ್ಸು ವೀಕೆಂಡೇ ಬಾ ಅಂದರೆ ಬರತ್ತಾ ಶಶಾಂಕ್? ಅಳು ಬಂದಾಗ ಅಳಬೇಕು, ನಗು ಬಂದಾಗ ನಗಬೇಕು. ಅವನಂತಾನೆ ನೀನು ಏನೇ ಕಷ್ಟಪಡು, ವೀಕೆಂಡಲ್ಲಿ ಮಜಾ ಮಾಡಬೇಕು, ಕಷ್ಟಪಟ್ಬಿಡ್ಬೇಕು. ಸಂಡೇ ಮಾತ್ರ ಫೋನ್ ಮಾಡು, ನೀ ಎಷ್ಟು ಬೇಕೋ ಮಾತಾಡು ಸೂರ್ಯ ಹತ್ರ ಅಂತ. ನಾ ಅಂತೀನಿ ನಗು ಬಂದಾಗ ನಗ್ಬಿಡ್ಬೇಕು, ಅಳು ಬಂದಾಗ ಅಳಬೇಕು, ಮಾತಾಡಬೇಕು ಅಂದಾಗ ಮಾತಾಡ್ಬಿಡ್ಬೇಕು. ಎಲ್ಲನೂ ನಾವು ಒಂದು ಜೋಬಲ್ಲಿ ಇಟ್ಕೊಂಡು ಸಂಡೇ ಮಾತಾಡೋಕ್ಕಾಗತ್ತಾ? ಅವಾಗ ಹೇಳ್ತೀನಿ ನಗು ಬಂದಾಗ ನಗ್ಬಿಡ್ಬೇಕು, ಅಳು ಬಂದಾಗ ಅಳಬೇಕು. ಇಲ್ಲ ಎಲ್ಲ ಎಮೋಷನ್ಸು ಸಂಡೇ ಬಾ ಅಂದರೆ ಬರತ್ತಾ ಅದು ಅಂತ ಕೇಳ್ತೀನಿ. ಸೊ ದಟ್ ಈಸ್ ವೆರಿ ಟಚಿಂಗ್ ಅಲ್ವಾ? ಅದು ಈಗಲೂ ಆ ಪ್ರಸ್ತುತ ಅಲ್ವಾ? ಅದು ಶಾಶ್ವತ. ಅದು ಆ ಡೈಲಾಗ್ ನೋಡಿ, ಅದೇನು ಹೆಚ್ಚೇನು ಚೇಂಜ್ ಆಗಿಲ್ಲ. ಜನರೇಷನ್ ಚೇಂಜ್ ಆಗ್ಬಹುದು, ವೀಕೆಂಡ್ ಅನ್ನೋದು ಕಾನ್ಸೆಪ್ಟು ಅಲ್ವಾ? ಆಗ್ಲೇ ಈಗ ಅದನ್ನ ನಾವು ಜೀವನದಲ್ಲೂ ಅಳವಡಿಸ್ಕೊಂಡ್ಬಿಟ್ಟಿದೀವಿ. ಇವತ್ತು ನಾವು ಆ ಕೆಲಸ ಮಾಡಬೇಕು ಅಂದ್ರೆ ಮಾಡಿಬಿಡ್ಬೇಕು. ಅಯ್ಯೋ ನಾಳೆ ಮಾಡ್ತೀನಪ್ಪ ಅಂದರೆ ನಾಳೆ ಇರ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಈಗ ಅಲ್ವಾ? ಸೊ ಆ ಟೈಮಲ್ಲಿ ನಿಮ್ಗೆ ಏನು ಅನಿಸುತ್ತೋ ಆವಾಗ ಮಾಡಿ ಮುಗಿಸ್ಬಿಡಿ, ನಿಮಗೂ ಖುಷಿ ಸಿಗುತ್ತೆ ಅಂತ ಅದು ಕಲಿತೆ ನಾನು. ಓಕೆ, ಇನ್ನೇನಾದರೂ ಅಮೆರಿಕಾ ಸಿನಿಮಾ ಬಗ್ಗೆ ನೀವು ಮೆಮೊರಬಲ್ ಮೂಮೆಂಟು ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಅಮೆರಿಕಾ ಮಾಡಬೇಕಾದ್ರೆ ಖಂಡಿತ ಇದು ಇಷ್ಟು ಮಟ್ಟಕ್ಕೆ ಹೋಗುತ್ತೆ, ಇಷ್ಟು ಯಶಸ್ವಿ ಸಿಗತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಕ್ಲೈಮ್ಯಾಕ್ಸ್ ಬೇರೆ ಮಾಡಿದ್ವಿ, ಆಮೇಲೆ ಅದು ಯಾಕೋ ನಮ್ಗೆ ಯಾರಿಗೂ ಸೆಟ್ ಆಗಲಿಲ್ಲ. ತಿರ್ಗಾ ಮತ್ತೆ ಕ್ಲೈಮ್ಯಾಕ್ಸ್ ಮಾಡಿದ್ವಿ. ನಾ ಬರ್ತೀನಿ ಸೂರ್ಯ, ನಾನು ಇಂಡಿಯಾಗೆ ಬರ್ತೀನಿ. ಅದು ಟಫೆಸ್ಟ್ ಸೀನ್ ನನಗನ್ಸಿದ್ದು. ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಕಾಯ್ತಾ ಇರ್ತಾನೆ, ಕೊನೆಗೊಳು ಬಂದು ಕೂತ್ಕೊಂಡಾಗ ಅವ್ನು ಖುಷಿಯಾಗೋಗುತ್ತೆ. ಸೊ ಅವನು ಅಷ್ಟರಲ್ಲಿ ಅವನ ಪ್ರೀತಿನ ವ್ಯಕ್ತಪಡಿಸ್ಬಿಟ್ಟಿರ್ತಾನೆ ಭೂಮಿಕಾಗೆ. ನಾನು ಇಂಡಿಯಾಗೆ ಬರ್ತೀನಿ, ನಿನ್ನ ಜೊತೆ ಇರ್ತೀನಿ, ನಿನ್ನ ಥರನೇ ಆಗಬೇಕು, ನಿನ್ನಷ್ಟೇ ನಾನು ಕೆಲಸ ಮಾಡಬೇಕು, ನಾನು ಸಾಧಿಸ್ಬೇಕು. ಆದರೆ ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಸೂರ್ಯ, ನಾನು ನಿನ್ನ ಒಳ್ಳೆ ಗೆಳತಿಯಾಗಿರ್ತೀನಿ, ನಾನು ಸಾಧನೆ ಮಾಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ನಂಗೆ ಆ ಸೀನ್ ಭಾಳ ಕಷ್ಟ ಆಯಿತು. ಫ್ರೆಂಡ್ಶಿಪ್ಪಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡೋವಂಥ ಸೀನ್. ಎಲ್ಲರೂ ಹೇಳ್ತಾರೆ, ಏನು ಮೇಡಮ್ ನಮ್ಮ ಸೂರ್ಯನ ಮದುವೆ ಆಗಬೇಕಾಯ್ತು ನೀವು, ನಮ್ಮ ರಮೇಶ್ ಸರ್ನ ಮದುವೆ ಆಗಬೇಕಾಗಿತ್ತು ನೀವು ಅಂತಾರೆ. ಅಕಸ್ಮಾತ್ ಮದುವೆ ಮಾಡಿಸ್ಬಿಟ್ಟಿದ್ದಿದ್ರೆ ಅದು ಮಾಮೂಲಿ ಸಿನಿಮಾ ಆಗೋಗಿರೋದು. ಹೌದು, ಇಷ್ಟು ಹಿಟ್ ಆಗ್ತಿರ್ಲಿಲ್ಲ ಅನಿಸುತ್ತೆ ನನಗೆ. ಯಾವಾಗ ಒಂದು ಕ್ಯಾರೆಕ್ಟರ್ಗೆ ಇಂಡಿವಿಜುವಲ್ ಇಂಪಾರ್ಟೆನ್ಸ್ ಕೊಟ್ಟಾಗ ಮಾತ್ರ ಆ ಸಿನಿಮಾಲಿ ಆ ಪಾತ್ರ ಎದ್ದು ಕಾಣುತ್ತೆ. 3 ಜನಕ್ಕೂ ಅಷ್ಟೇ ಈಕ್ವಲ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಹೀರೋ, ಇಲ್ಲಿ ಹೀರೋಯಿನ್ನು ಅನ್ನೋದು ಇಲ್ಲವೇ ಇಲ್ಲ. 3 ಜನನೂ ಸಮ ಅಲ್ಲಿ ಆ ಥರ ಕೊಟ್ಟಿದ್ದಾರೆ ಪಾತ್ರಕ್ಕೆ. ಗಾತ್ರ ಆಗಿತ್ತು.
ಆದ್ದರಿಂದ ಒಳ್ಳೆ ಸಿನಿಮಾ ಬಂತು. ಓಕೆ, ಈಗ ಅಮೆರಿಕಾ ಪಾರ್ಟ್ 2 ಏನಾದರೂ ಬರೋದಾದ್ರೆ ಯಾವ ಆರ್ಟಿಸ್ಟ್ಗಳು ಮಾಡ್ಬೋದು? ಸಾಧ್ಯವೇ ಇಲ್ಲ. ನಮ್ಮ ಸಿನಿಮಾ ನಾವು ಯಾರಿಗೂ ಬಿಟ್ಕೊಡಲ್ಲ. ಹೌದಾ? ಅಟ್ಲೀಸ್ಟ್ ಒಂದು ಪ್ರೆಡಿಕ್ಟ್ ಮಾಡೋದಿದ್ರೆ ಇಲ್ಲ, ಯಾರಾದ್ರೂ ಈಗ ಇಲ್ಲ, ನಾನು ಒಪ್ಕೊಳ್ಳೋದೇ ಇಲ್ಲ. ಸೀರೀಸ್ ಅಮೆರಿಕಾ ಅನ್ನೋ ಒಂದು ಸಿನಿಮಾ ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಈ ಥರ ಕೆಲವು ಸಿನಿಮಾಗಳೆಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಒಂದು ಅಚೀವ್ ಆಗೋದ್ಮೇಲೆ ಅದು ಫಸ್ಟ್ ಒನ್ಲಿ ಅಮೆರಿಕಾ ಇಲ್ಲ. ರಾಜ್ಕುಮಾರ್ ಅವ್ರ ಸಿನಿಮಾ ಬಂಗಾರದ ಮನುಷ್ಯ ಮತ್ತೆ ಮಾಡೋಕ್ಕಾಗಲ್ಲ ಅಲ್ವಾ? ಆ ಥರ ಎಲ್ಲ ಒಂದೊಂದು ಸಿನಿಮಾ ಇರುತ್ತೆ ಅವ್ರದ್ದು. ಮಹಾಕವಿ ಕಾಳಿದಾಸ ಅನ್ನೋದು ಅದೆಲ್ಲ ಅದ್ಭುತವಾದ ಸಿನಿಮಾಗಳು. ನಾವು ಸೆಕೆಂಡ್ ಅಂತ ಮಾಡೋಕ್ಕೆ ಹೋದರೆ ನನ್ನ ಅಭಿಪ್ರಾಯದಲ್ಲಿ ಅದು ಸರಿಗಿರಲ್ಲ. ಸೀಕ್ವೆನ್ಸ್ ಸಿನಿಮಾ ನೀವು ಮಾಡಿರೋ ಹಿಟ್ ಸಿನಿಮಾಗಳೇ ಆಲ್ಮೋಸ್ಟ್ ದೊರೆ, ಅಮೆರಿಕಾ. ಯಾವ ಸಿನಿಮಾ ಮೂಲಕ ಜಾಸ್ತಿ ಗುರುತಿಸ್ಕೊಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ನನಗೆ ನಾನು ಗುರ್ತಿಸ್ಕೊಳ್ಳೋಕೆ ಇಷ್ಟಪಡೋದಕ್ಕಿಂತ ಗುರ್ತಿಸೋದೇ ನನ್ನ ಅಮೆರಿಕಾಯಿಂದ. ಸೊ ಅದಾದಮೇಲೆ ನಾನು ರವಿ ಮಾಮ ಅಂತ ಒಂದು ಸಿನಿಮಾ ಮಾಡಿದೆ. ನನ್ನ ಅಟ್ ಪ್ರೆಸೆಂಟ್ ನನ್ನ ಕೊನೆಯ ಸಿನಿಮಾ. ಮೇ ಬಿ ನಾನು ಮುಂದೆ ಮಾಡ್ಬೋದು. ಈಗ ಮಾಡಿರೋದ್ರಲ್ಲಿ ನನ್ನ ಕೊನೆಯ ಸಿನಿಮಾ ಅದು. ಅದರಲ್ಲಿ ಹೀರೋಯಿನ್ ಅಲ್ಲ, ಅಲ್ಲಿ ರವಿಚಂದ್ರನ್ ಅವರ ತಂಗಿ ಕ್ಯಾರೆಕ್ಟ್ರು. ಓಕೆ. ಸೊ ಇಡೀ ಹಳ್ಳೀಲಿ ಅನ್ಎಜುಕೇಟೆಡ್ ಇರ್ತಾರೆ, ಇವಳು ಒಬ್ಬಳೇ ಎಜುಕೇಟೆಡ್. ಇಡೀ ಹಳ್ಳಿನ ಇವಳು ರಿವಾಲ್ವ್ ಮಾಡ್ತಾಳೆ. ಓದಬೇಕು, ನೀವು ಬರಿಬೇಕು, ಕಲ್ತಿರ್ಬೇಕು, ವಿದ್ಯೆ ಮುಖ್ಯ ಅಂತ ಚೇಂಜ್ ಮಾಡ್ತಾಳೆ. ಅಂಥ ಒಂದು ಮುಖ್ಯವಾದ ಪಾತ್ರ, ಹೀರೋಯಿನ್ಗಿಂತ ಜಾಸ್ತಿ ಇರುವಂಥ ಪಾತ್ರ. ಸೊ ಅದರಲ್ಲಿ ನನಗೆ ಅಭಿನಯ ಭಾಳ ಇಷ್ಟ. ಎಸ್ ನಾರಾಯಣ್ ಅವ್ರ ಡೈರೆಕ್ಷನು, ರವಿಚಂದ್ರನ್ನು, ನಗ್ಮಾ, ನಾನು, ದೊಡ್ಡಣ್ಣ ಮಾಡಿರೋದು. ನನಗೆ ಭಾಳ ಚಾಲೆಂಜಿಂಗ್ ಅನಿಸಿದ್ದು, ನನಗೆ ಈಗಲೂ ಕೂತ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸಿದ್ರೆ ನಂಗೆ ರವಿ ಮಾಮ ಭಾಳ ಇಷ್ಟ. ರವಿಚಂದ್ರನ್ ಅವ್ರ ಜೊತೆ ಅಭಿನಯ ಅಂದರೆ ಆ್ಯಕ್ಟ್ ಮಾಡಬೇಕು, ತಂಗಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಈವೊಂದು ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅವರು ಬಿಂದಾಸಪ್ಪ, ನಾನೇ ಬಿಂದಾಸ್ ಅಂದರೆ ಅವ್ರನ್ನ ಮುಟ್ಟಕ್ಕೆ ಆಗಲ್ಲ. ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೇಕು. ಆ್ಯಕ್ಟರ್ ಅನ್ನೋದು ಗೊತ್ತು, ಅಷ್ಟು ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ. ಯಾರಿಗೂ ಹರ್ಟ್ ಮಾಡೋಕ್ಕೆ ಬಿಡಲ್ಲ. ಎಲ್ಲರೂ ನಮ್ಮ ಜೊತೆಗಿರಬೇಕು, ಎಲ್ಲರೂ ಬೆಳಿಬೇಕು. ಕಲಾವಿದರು ಅಂದರೆ ಪ್ರಾಣ ಕೊಡೋಕ್ಕೆ ರೆಡಿ ಇರ್ತಾರೆ, ಕಲೆಗೆ ಪ್ರಾಣ ಕೊಡೋಕ್ಕೆ ರೆಡಿ ಇರ್ತಾರೆ. ಸಿಂಪ್ಲಿಸಿಟಿ, ಆ ಸಿಂಪ್ಲಿಸಿಟಿ ನೋಡಿರೋದಲ್ಲೇ ಒಂದು ಶಿವರಾಜ್ ಕುಮಾರು, ರವಿಚಂದ್ರನು, ಇನ್ನೊಂದು ಪುನೀತ್, 3 ಜನದಲ್ಲಿ ನೋಡಿಬಿಟ್ರೆ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ನಾವು ನಮ್ಮತನನ ಬಿಡಬಾರ್ದು, ನಾವು ಗ್ರೌಂಡೆಡ್ ಆಗಿರಬೇಕು, ಸಿಂಪಲ್ ಆಗಿರಬೇಕು ಅಂತ ಕಲ್ತಿರೋದೆ ನಾನು ಅವರಿಂದ. ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರಿಂದ. ರವಿಚಂದ್ರನ್ ಈಸ್ ಸೂಪರ್. ನಾನು ಕೇಳಿದ್ರೆ ನನಗೆ ತುಂಬ ಎಂಜಾಯ್ ಮಾಡಿದ್ದ ನನ್ನ ಕೋ-ಸ್ಟಾರ್ ಅಂತ ಹೇಳ್ತೀನಿ ನಾನು. ಈಗಲೂ ನನ್ನ ಬೆಂಕಿ ಅಂತಲೇ ಕರೀತಾರೆ. ನಾನು ಯಾರು ಮುಟ್ಟೋಂಗಿಲ್ಲ ಅಂತಲೇ ಬರ್ತಾಯಿದ್ದೆ ನಾನು. ಬೆಂಕಿ ಬರೀಲಿ ಅನ್ನೋರು, ಪಕ್ಕದಲ್ಲಿ ಕೂಡಿಸ್ಕೊಳ್ಳೋರು. ಅವ್ರು ಏನಾರ ಆಟ ಆಡ್ತಿದ್ರೆ ನಾನು ಲಕಿಚ ಅಂತಾರೆ, ಬೆಂಕಿನ ಇಲ್ಲಿ ಕೂತ್ಕೊ ನಾನು ಗೆಲ್ತೀನಿ ಅನ್ನೋರು. ಅವ್ರಿಗೆ ಇಷ್ಟು ದೊಡ್ಡ ಕ್ಯಾರಿಯರಲ್ಲಿ ಊಟ ಬರೋದು, ಅವ್ರು ಮಾತ್ರ ತಿಂತಿರ್ಲಿಲ್ಲ, ಎಲ್ಲ ನಮಗೆಲ್ಲರಿಗೂ ಕೊಡೋರು. ಆ್ಯಂಡ್ ಆಗ ಒಂದು ಹೇಳಬೇಕು ಅಂದರೆ ವ್ಯಾನಿಟಿ ವ್ಯಾನ್ ಇರಲಿಲ್ಲ ಆಗ, ಎಲ್ಲರಿಗೂ ಕೊಡ್ತಿರ್ಲಿಲ್ಲ. ಹೀರೋಗಳಿಗೆ ಮಾತ್ರ ವ್ಯಾನಿಟಿ ವ್ಯಾನ್, ಕ್ಯಾರವ್ಯಾನ್ ಇದೆಯಲ್ಲ ಅದು. ನಾವು ಯಾವುದೋ ಹಳ್ಳೀಲಿ ಶೂಟ್ ಮಾಡ್ತಿದ್ವಿ, ನಾನು ನಗ್ಮಾ ಡ್ರೆಸ್ ಚೇಂಜ್ ಮಾಡಬೇಕು. ಅಲ್ಲಿ ಮನೇಲಿ ಅವ್ರಗಳ ಮನೆ ಹೇಗಿದೆ ಅಂದರೆ ಬಾಗ್ಲಿಲ್ಲ, ಈ ಗರಿಗಳು ಇದು ಮಾಡ್ತಾರೆ, ಪ್ರೈವೇಸಿ. ಸರಿ ಕರ್ಟನ್ ಇಟ್ಕೋಬೇಕು, ಅದು ಮಾಡಬೇಕು. ಅವತ್ತೇನಾಯಿತು, ಕರ್ಟನ್ ಥರದ್ದು ಮರ್ತುಬಿಟ್ಟು ನನ್ನ ಕಾಸ್ಟ್ಯೂಮರ್. ಸರಿ ನಾನು ಡ್ರೆಸ್ ಚೇಂಜ್ ಮಾಡಲ್ಲ, ನಾನು ಇದಲ್ಲೇ ಮಾಡ್ತೀನಿ ಥಟ. ಕೊನೆಗೆ ಬಂದರು, ಏನಮ್ಮ ಅಂದರು, ಈ ಥರ ರೋಡಲ್ಲಿ ಮಾಡಬೇಕಂತೆ, ಬಟ್ಟೆ ಇಲ್ಲ ನೋಡಿ. ಏನು ಈ ವ್ಯಾನ್ ಇರೋದು ಯಾಕೆ, ಹೋಗು ಒಳಗೆ ಅಂದರು. ನಿಮ್ದಲ್ವಾ ಅಂದೆ. ನಾನು ಹೊತ್ಕೊಂಡು ಬಂದಿದ್ದೀನ, ಹೋಗು ಒಳಗೆ ಅಂದ್ಬಿಟ್ಟು ಅಲ್ಲಿ ಹೇಳು, ಹೋಗು ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿ. ಅಂದರೆ ನನಗೋಸ್ಕರ ಬಂದರೆ ನಾನು ಹೀರೋ ಇಲ್ಲವೇ ಇಲ್ಲ. ಯಾರಿಗೂ ತಂದು ಹೋಗಿ ಮಾಡ್ಕೊ, ನೀನು ನನ್ನನ್ನು ಕೇಳಲೇಬೇಡ, ಯಾವಾಗ ಬೇಕೋ ಅಲ್ಲಿ ಒಳಗೆ ಹೋಗು, ಡ್ರೆಸ್ ಚೇಂಜ್ ಮಾಡು, ಯೂಸ್ ಮಾಡು. ಆ ಥರ ಅಂದರೆ ಕಲಾವಿದ್ರಿಗಾಗಿರ್ಬೋದು ತೊಂದರೆ ಆಗದಿರೋ ಅಂತ. ಆಮೇಲೆ ಕರೆದ್ರು, ನಾನು ಆ ಸಿನಿಮಾ ಆದಮೇಲೆ ಸೀರಿಯಲ್ ಮಾಡ್ಬೇಕಾದ್ರೆ ನೋಡಿ, ಏನೇ ಇಷ್ಟು ಸಣ್ಣ ಆಗೋಗಿದ್ಯಾ, ಬಾರೇ ನನ್ನ ಜೊತೆ ಹೀರೋಯಿನ್ ಮಾಡು ಬಾರೇ ಇಲ್ಲ. ಬೇಡಪ್ಪ, ನಾನು ನಿಮ್ಮ ತಂಗಿಯಾಗೇ ಇರ್ತೀನಿ, ನಂಗೆ ಹೀರೋಯಿನ್ ಬೇಡ, ನಿಮ್ಮ ತಂಗಿಯಾಗೆ ನಂಗೆ ಸಾಕು ಅಂದಿದ್ದೆ. 2-3 ಸತಿ ಕರೆದ್ರು ಸಿನಿಮಾಲಿ. ಐ ಸೆಡ್ ಐ ಆಮ್ ಹ್ಯಾಪಿ ವಿತ್ ಅಣ್ಣ ತಂಗಿ ಕ್ಯಾರೆಕ್ಟ್ರೇ ಅಂತಂದೆ. ಸಿಕ್ತಾಗ ಎಲ್ಲ ಪ್ರೀತಿಯಿಂದ ಮಾತಾಡ್ತಾರೆ, ಖುಷಿ ಆಗತ್ತೆ. ಓಕೆ, ಇದಿಷ್ಟು ನಿಮ್ಮ ಸಿನಿ ಜರ್ನಿ ಆಯಿತಾ? ಓಕೆ, ನೆಕ್ಸ್ಟು ನಾವು ಸೀರಿಯಲ್ಗಳ ಬಗ್ಗೆ ಮಾತಾಡೋಣ. ನಿಮ್ಮ ಈ ಡಾನ್ಸ್ ಸ್ಟುಡಿಯೋದು ಇನ್ನೊಂದಿಷ್ಟು ನಮಗೆ ಪಾರ್ಟ್ಗಳು ತೋರಿಸ್ತೀರಾ?
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.